ನಮಸ್ಕಾರ. ಬೆಂಗಳೂರು ಲೈವ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಡಿಆರ್ಐ ಸೇರಿದಂತೆ ವಿಶೇಷ ತನಿಖಾ ತಂಡಗಳು ತನಿಖೆಯನ್ನು ಮುಂದುವರೆಸಿವೆ. ಈ ನಡುವೆ ವಿಶೇಷ ತನಿಖಾ ತಂಡ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಹಾಗಾದ್ರೆ ಆ ವರದಿಯಲ್ಲಿ ಇರೋದೇನು ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಶಿಷ್ಟಾಚಾರ ಉಲ್ಲಂಘನೆಗೆ ಸಾಕ್ಷ್ಯವೇ ಇಲ್ವಾ? ರಾಮಚಂದ್ರ ರಾವ್ ಪರ ನಿಂತಿದ್ಯಾ ರಾಜ್ಯ ಸರ್ಕಾರ? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿವೆ. ಗೌರವ್ ಗುಪ್ತಾ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ 230 ಪುಟಗಳ ತನಿಖಾ ವರದಿಯನ್ನು ಸಲ್ಲಿಸಿದೆ. ಅದರಲ್ಲಿ ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ಗೆ ಸಿಗುತ್ತಿದ್ದ ಪ್ರೋಟೋಕಾಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಆದರೆ ರಾಜ್ಯ ಸರ್ಕಾರ ರನ್ಯಾ ಮಲ ತಂದೆ ರಾಮಚಂದ್ರ ರಾವ್ ಪರ ನಿಂತಿದೆಯಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ, ಇಡಿ ಇನ್ನಿತರ ವಿಶೇಷ ತನಿಖಾ ತಂಡಗಳು ತನಿಖೆ ನಡೆಸಿದವೆ. ವರದಿ ಕೂಡ ಸಲ್ಲಿಕೆಯಾಗಿದೆ. ಇನ್ನು ಆ ವರದಿಯನ್ನ ಕಂಡಾಗ ಎಲ್ಲೋ ಒಂದು ಕಡೆ ಸರ್ಕಾರ ರನ್ಯಾಗೆ ಸಪೋರ್ಟ್ ಮಾಡ್ತಿದೆ ಎಂಬ ಅಂಶ ಸದ್ಯ ಸದ್ದು ಮಾಡ್ತಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಮಲ ತಂದೆ ಪಾತ್ರವೂ ಇದ್ದ ಕಾರಣ ರಾಮಚಂದ್ರ ರಾವ್ ಅನ್ನ ವಿಚಾರಣೆ ಮಾಡಲಾಗಿತ್ತು. ಗೌರವ್ ಹಾಗೂ ವಂಶೀಕೃಷ್ಣ ತಂಡ ಮಾಡಿದ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ರನ್ಯಾ ಪ್ರೋಟೋಕಾಲ್ ಪಡೆದ ವಿಷಯ ಗೊತ್ತಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ರನ್ಯಾಳಿಗೆ ಪ್ರೋಟೋಕಾಲ್ ನೀಡಿ ಎಂದು ರಾಮಚಂದ್ರ ರಾವ್ ಹೇಳಿಲ್ಲ ಎಂಬ ಮಾಹಿತಿಯನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ವರದಿಯಲ್ಲಿ ರನ್ಯಾ ರಾವ್ ಶಿಷ್ಟಾಚಾರ ಉಲ್ಲಂಘನೆ ಆಗಿರುವ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ರನ್ಯಾ ಪೊಲೀಸ್ ವಾಹನಗಳನ್ನು ಬಳಕೆ ಮಾಡಿಕೊಂಡ ಮಾಹಿತಿ ಬೆಳಕಿಗೆ ಬಂದಿದೆ. ವಿಮಾನ ನಿಲ್ದಾಣ ಸಿಸಿಟಿವಿಯಲ್ಲಿ ಹಲವು ಬಾರಿ ಆಕೆ ಸರ್ಕಾರಿ ವಾಹನ ಬಳಕೆ ಮಾಡಿಕೊಂಡ ಬಗ್ಗೆ ದಾಖಲೆ ಸಿಕ್ಕಿದ್ದಂತೆ. ಸದ್ಯ ಗೌರವ್ ಗುಪ್ತಾ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಈ ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾಳೆ ಅನ್ನುವಂತಹ ಆರೋಪ ಸದ್ಯ 230 ಪುಟಗಳಲ್ಲಿ ಪ್ರೂವ್ ಆಗಿದೆ. ಹಾಗಾದ್ರೆ ಇನ್ನು ಈ ಕೇಸ್ನಲ್ಲಿ ಮತ್ಯಾವ ಟ್ವಿಸ್ಟ್ ಕಂಡು ಬರುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ. ಬೆಂಗಳೂರು ಲೈವ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಡಿಆರ್ಐ ಸೇರಿದಂತೆ ವಿಶೇಷ ತನಿಖಾ ತಂಡಗಳು ತನಿಖೆಯನ್ನು ಮುಂದುವರೆಸಿವೆ. ಈ ನಡುವೆ ವಿಶೇಷ ತನಿಖಾ ತಂಡ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಹಾಗಾದ್ರೆ ಆ ವರದಿಯಲ್ಲಿ ಇರೋದೇನು ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಶಿಷ್ಟಾಚಾರ ಉಲ್ಲಂಘನೆಗೆ ಸಾಕ್ಷ್ಯವೇ ಇಲ್ವಾ? ರಾಮಚಂದ್ರ ರಾವ್ ಪರ ನಿಂತಿದ್ಯಾ ರಾಜ್ಯ ಸರ್ಕಾರ? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿವೆ. ಗೌರವ್ ಗುಪ್ತಾ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ 230 ಪುಟಗಳ ತನಿಖಾ ವರದಿಯನ್ನು ಸಲ್ಲಿಸಿದೆ. ಅದರಲ್ಲಿ ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ಗೆ ಸಿಗುತ್ತಿದ್ದ ಪ್ರೋಟೋಕಾಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಆದರೆ ರಾಜ್ಯ ಸರ್ಕಾರ ರನ್ಯಾ ಮಲ ತಂದೆ ರಾಮಚಂದ್ರ ರಾವ್ ಪರ ನಿಂತಿದೆಯಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ, ಇಡಿ ಇನ್ನಿತರ ವಿಶೇಷ ತನಿಖಾ ತಂಡಗಳು ತನಿಖೆ ನಡೆಸಿದವೆ. ವರದಿ ಕೂಡ ಸಲ್ಲಿಕೆಯಾಗಿದೆ. ಇನ್ನು ಆ ವರದಿಯನ್ನ ಕಂಡಾಗ ಎಲ್ಲೋ ಒಂದು ಕಡೆ ಸರ್ಕಾರ ರನ್ಯಾಗೆ ಸಪೋರ್ಟ್ ಮಾಡ್ತಿದೆ ಎಂಬ ಅಂಶ ಸದ್ಯ ಸದ್ದು ಮಾಡ್ತಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಮಲ ತಂದೆ ಪಾತ್ರವೂ ಇದ್ದ ಕಾರಣ ರಾಮಚಂದ್ರ ರಾವ್ ಅನ್ನ ವಿಚಾರಣೆ ಮಾಡಲಾಗಿತ್ತು. ಗೌರವ್ ಹಾಗೂ ವಂಶೀಕೃಷ್ಣ ತಂಡ ಮಾಡಿದ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ರನ್ಯಾ ಪ್ರೋಟೋಕಾಲ್ ಪಡೆದ ವಿಷಯ ಗೊತ್ತಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ರನ್ಯಾಳಿಗೆ ಪ್ರೋಟೋಕಾಲ್ ನೀಡಿ ಎಂದು ರಾಮಚಂದ್ರ ರಾವ್ ಹೇಳಿಲ್ಲ ಎಂಬ ಮಾಹಿತಿಯನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ವರದಿಯಲ್ಲಿ ರನ್ಯಾ ರಾವ್ ಶಿಷ್ಟಾಚಾರ ಉಲ್ಲಂಘನೆ ಆಗಿರುವ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ರನ್ಯಾ ಪೊಲೀಸ್ ವಾಹನಗಳನ್ನು ಬಳಕೆ ಮಾಡಿಕೊಂಡ ಮಾಹಿತಿ ಬೆಳಕಿಗೆ ಬಂದಿದೆ. ವಿಮಾನ ನಿಲ್ದಾಣ ಸಿಸಿಟಿವಿಯಲ್ಲಿ ಹಲವು ಬಾರಿ ಆಕೆ ಸರ್ಕಾರಿ ವಾಹನ ಬಳಕೆ ಮಾಡಿಕೊಂಡ ಬಗ್ಗೆ ದಾಖಲೆ ಸಿಕ್ಕಿದ್ದಂತೆ. ಸದ್ಯ ಗೌರವ್ ಗುಪ್ತಾ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಈ ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾಳೆ ಅನ್ನುವಂತಹ ಆರೋಪ ಸದ್ಯ 230 ಪುಟಗಳಲ್ಲಿ ಪ್ರೂವ್ ಆಗಿದೆ. ಹಾಗಾದ್ರೆ ಇನ್ನು ಈ ಕೇಸ್ನಲ್ಲಿ ಮತ್ಯಾವ ಟ್ವಿಸ್ಟ್ ಕಂಡು ಬರುತ್ತೆ ಅನ್ನೋದನ್ನ
ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ. ಬೆಂಗಳೂರು ಲೈವ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಡಿಆರ್ಐ ಸೇರಿದಂತೆ ವಿಶೇಷ ತನಿಖಾ ತಂಡಗಳು ತನಿಖೆಯನ್ನು ಮುಂದುವರೆಸಿವೆ. ಈ ನಡುವೆ ವಿಶೇಷ ತನಿಖಾ ತಂಡ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಹಾಗಾದ್ರೆ ಆ ವರದಿಯಲ್ಲಿ ಇರೋದೇನು ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಶಿಷ್ಟಾಚಾರ ಉಲ್ಲಂಘನೆಗೆ ಸಾಕ್ಷ್ಯವೇ ಇಲ್ವಾ? ರಾಮಚಂದ್ರ ರಾವ್ ಪರ ನಿಂತಿದ್ಯಾ ರಾಜ್ಯ ಸರ್ಕಾರ? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿವೆ. ಗೌರವ್ ಗುಪ್ತಾ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ 230 ಪುಟಗಳ ತನಿಖಾ ವರದಿಯನ್ನ ಸಲ್ಲಿಸಿದೆ. ಅದರಲ್ಲಿ ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ಗೆ ಸಿಗುತ್ತಿದ್ದ ಪ್ರೋಟೋಕಾಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಆದರೆ ರಾಜ್ಯ ಸರ್ಕಾರ ರನ್ಯಾ ಮಲ ತಂದೆ ರಾಮಚಂದ್ರ ರಾವ್ ಪರ ನಿಂತಿದೆಯಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ, ಇಡಿ ಇನ್ನಿತರ ವಿಶೇಷ ತನಿಖಾ ತಂಡಗಳು ತನಿಖೆ ನಡೆಸಿದವೆ. ವರದಿ ಕೂಡ ಸಲ್ಲಿಕೆಯಾಗಿದೆ. ಇನ್ನು ಆ ವರದಿಯನ್ನ ಕಂಡಾಗ ಎಲ್ಲೋ ಒಂದು ಕಡೆ ಸರ್ಕಾರ ರನ್ಯಾಗೆ ಸಪೋರ್ಟ್ ಮಾಡ್ತಿದೆ ಎಂಬ ಅಂಶ ಸದ್ಯ ಸದ್ದು ಮಾಡ್ತಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಮಲತಂದೆ ಪಾತ್ರವೂ ಇದ್ದ ಕಾರಣ ರಾಮಚಂದ್ರ ರಾವನ್ನ ವಿಚಾರಣೆ ಮಾಡಲಾಗಿತ್ತು. ಗೌರವ್ ಹಾಗೂ ವಂಶಿಕೃಷ್ಣ ತಂಡ ಮಾಡಿದ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ರನ್ಯಾ ಪ್ರೋಟೋಕಾಲ್ ಪಡೆದ ವಿಷಯ ಗೊತ್ತಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ರನ್ಯಾಳಿಗೆ ಪ್ರೋಟೋಕಾಲ್ ನೀಡಿ ಎಂದು ರಾಮಚಂದ್ರ ರಾವ್ ಹೇಳಿಲ್ಲ ಎಂಬ ಮಾಹಿತಿಯನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ವರದಿಯಲ್ಲಿ ರನ್ಯಾ ರಾವ್ ಶಿಷ್ಟಾಚಾರ ಉಲ್ಲಂಘನೆ ಆಗಿರೋ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ರನ್ಯಾ ಪೊಲೀಸ್ ವಾಹನಗಳನ್ನು ಬಳಕೆ ಮಾಡಿಕೊಂಡ ಮಾಹಿತಿ ಬೆಳಕಿಗೆ ಬಂದಿದೆ. ವಿಮಾನ ನಿಲ್ದಾಣ ಸಿಸಿಟಿವಿಯಲ್ಲಿ ಹಲವು ಬಾರಿ ಆಕೆ ಸರ್ಕಾರಿ ವಾಹನ ಬಳಕೆ ಮಾಡಿಕೊಂಡ ಬಗ್ಗೆ ದಾಖಲೆ ಸಿಕ್ಕಿದ್ದಂತೆ. ಸದ್ಯ ಗೌರವ್ ಗುಪ್ತಾ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಈ ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾಳೆ ಅನ್ನುವಂತಹ ಆರೋಪ ಸದ್ಯ 230 ಪುಟಗಳಲ್ಲಿ ಪ್ರೂವ್ ಆಗಿದೆ. ಹಾಗಾದ್ರೆ ಇನ್ನು ಈ ಕೇಸ್ನಲ್ಲಿ ಮತ್ಯಾವ ಟ್ವಿಸ್ಟ್ ಕಂಡು ಬರುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ. ಬೆಂಗಳೂರು ಲೈವ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಡಿಆರ್ಐ ಸೇರಿದಂತೆ ವಿಶೇಷ ತನಿಖಾ ತಂಡಗಳು ತನಿಖೆಯನ್ನು ಮುಂದುವರೆಸಿವೆ. ಈ ನಡುವೆ ವಿಶೇಷ ತನಿಖಾ ತಂಡ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಹಾಗಾದ್ರೆ ಆ ವರದಿಯಲ್ಲಿ ಇರೋದೇನು ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಶಿಷ್ಟಾಚಾರ ಉಲ್ಲಂಘನೆಗೆ ಸಾಕ್ಷ್ಯವೇ ಇಲ್ವಾ?